ಹಲೋ ಫ್ರೆಂಡ್ಸ್, ಕೆಪಿಎಸ್ಸಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಇಂದು ನಾವು ಪೈಥಾಗೋರಸ್ನ ಟ್ರಿಪ್ಲೆಟ್ ಅಂದರೆ ತಿಳ್ಕೊಳ್ಳೋಣ. ಪೈಥಾಗೋರಸ್ ಟ್ರಿಪ್ಲೆಟ್ನ ಯಾವ ರೀತಿ ಕಂಡುಹಿಡಿದು ತಿಳ್ಕೊಳ್ಳೋಣ. ಪೈಥಾಗೋರಸ್ ಟ್ರಿಪ್ಲೆಟ್ ಎಲ್ಲೆಲ್ಲಿ ಯೂಸ್ ಆಗ್ತದೆ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಪೈಥಾಗೋರಸ್ ಟ್ರಿಪ್ಲೆಟ್ ಅಂದ್ರೇನು ತಿಳ್ಕೊಳ್ಳೋಣ. ಈ ಪೈಥಾಗೋರಸ್ ಟ್ರಿಪ್ಲೆಟ್ ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕಿರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕಿರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿ ಈ ಪೈಥಾಗೋರಸ್ ಟ್ರಿಪ್ಲೆಟ್ ನ ಡೆಫಿನೇಷನ್ ಹೇಳ್ತದೆ. ಇದನ್ನ ಡಯಾಗ್ರಾಮ್ಯಾಟಿಕಲಿ ರಿಪ್ರೆಸೆಂಟ್ ಮಾಡಿದ್ರ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಐತ್ರಿ. ಈ ಒಂದು ಲಂಬಕೋನ ತ್ರಿಭುಜ ಐತಿ. ಈ ಲಂಬಕೋನ ತ್ರಿಭುಜದಲ್ಲಿ ಎಸಿ ಎಂಬುದು ಏನೈತ್ರಿ, ವಿಕಿರಣ ಐತ್ರಿ. ಎ ಬಿ ಮತ್ತು ಬಿ ಸಿ ಎಂಬುವು ಎರಡು ಬಾಹುಗಳು ಐತಿ. ಈ ಡೆಫಿನೇಷನ್ ಏನಪ್ಪಾ ಅಂದ್ರ ಈ ವಿಕಿರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು ಯಾವ್ಯಾವ್ರಿ, ಎ ಬಿ ಮತ್ತ ಬಿ ಸಿ ಎಂಬ ಬಾಹುಗಳು. ಈ ಎ ಸಿ ಎಂಬ ವಿಕಿರಣದ ವರ್ಗವು ಉಳಿದೆರಡು ಬಾಹುಗಳು ಎ ಬಿ ಮತ್ತ ಬಿ ಸಿ ಎಂಬ ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರ್ತದೆ ಅಂತ ಹೇಳ್ತೀರಿ. ಅಂದ್ರ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಈ ಪೈಥಾಗೋರಸ್ ಟ್ರಿಪ್ಲೆಟ್ ನ ಡೆಫಿನೇಷನ್ ಹೇಳ್ತಿದ್ದಾರೆ. ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಂಡ್ರ ಇಲ್ಲೊಂದು ಟ್ರಯಾಂಗಲ್ ಕೊಟ್ಟರೆ, ಅಂದ್ರೆ ಲಂಬಕೋನ ತ್ರಿಭುಜ ಕೊಟ್ಟರ. ಈ ಲಂಬಕೋನ ತ್ರಿಭುಜದಲ್ಲಿ ವಿಕಿರಣ ಎಷ್ಟಾದ್ರಿ, ವಿಕಿರಣದ ಅಳತೆಯನ್ನು ಕೊಟ್ಟರ 5 ಕೊಟ್ಟರಿ. ಅದೇ ರೀತಿಯಾಗಿ ಉಳಿದ ಎರಡು ಬಾಹುಗಳ ಅಳತೆಗಳನ್ನು ಕೊಟ್ಟರಿ 3 ಮತ್ತು 4 ಕೊಟ್ಟರಿ. ಅದನ್ನ ಈ ಪೈಥಾಗೋರಸ್ ಟ್ರಿಪ್ಲೆಟ್ ಫಾರ್ಮುಲಾದಾಗ ಅಪ್ಲೈ ಮಾಡಿದ್ರ 5 ಸ್ಕ್ವೇರ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂತ ಬರ್ತದೆ. 5 ಸ್ಕ್ವೇರ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂತ ಬರ್ತದೆ. 5 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ, 25 ಆಗುತ್ತೆ. 3 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ, 9 ಆಗುತ್ತೆ. 4 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ, 16 ಆಗುತ್ತೆ. ಇದನ್ನ 25 ಅಷ್ಟೇ ಬರೀರಿ. ಈ ರೈಟ್ ಸೈಡ್ ಇದನ್ನ 16 ಪ್ಲಸ್ 9 ಕೂಡಿಸ್ಬಿಟ್ಟಿದ್ರೆ ಎಷ್ಟಾಗುತ್ತೆ, 25 ಆಗುತ್ತೆ. ಈ ಫಾರ್ಮುಲಾ ಪ್ರಕಾರ ನಮಗೆ ಇಲ್ಲಿ ಏನ್ ಪ್ರೂವ್ ಆಗ್ತಪ್ಪ ಅಂದ್ರೆ LHS ಈಕ್ವಲ್ ಟು RHS ಅಂತ ಪ್ರೂವ್ ಆಗ್ತದೆ. ಏನ್ರಿ, LHS ಈಕ್ವಲ್ ಟು RHS ಅಂತ ಬರ್ತಾವಂದ್ರ ಪೈಥಾಗೋರಸ್ ಟ್ರಿಪ್ಲೆಟ್ ಈ ರೈಟ್ ಆಂಗಲ್ ಟ್ರಯಾಂಗಲ್ ವೆರಿಫೈ ಆಗ್ತದೆ ಎಂಬುದನ್ನ ಇಲ್ಲಿನ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಂಡೇವ್ರಿ. ಈ ಪೈಥಾಗೋರಸ್ ಟ್ರಿಪ್ಲೆಟ್ ಇನ್ನೂ ಕೆಲವು ಉದಾಹರಣೆಗಳು ನೋಡಿದ್ರೆ, ಈ ABC ಟ್ರಯಾಂಗಲ್ ನಲ್ಲಿ ಒಂದು ಬಾಹು 5 ಅಂತ ತೋರಿ, ಇನ್ನೊಂದು ಬಾಹು 12 ಅಂತ ತೋರಿ, ಇದರ ವಿಕಿರಣ ಎಷ್ಟಾಗುತ್ತೆ, 13 ಆಗುತ್ತೆ. ಇನ್ನೊಂದೆರಡು ಎಕ್ಸಾಂಪಲ್ ನೋಡಿದ್ರೆ, ಈ XYZ ಟ್ರಯಾಂಗಲ್ ನಲ್ಲಿ ವಿಕಿರಣ 29 ಅನ್ಕೋರಿ, ವಿಕಿರಣ 29. ಉಳಿದೆರಡು ಬಾಹುಗಳು ಯಾವಪ್ಪ ಅಂದ್ರ ಒಂದು ಬಾಹು 21 ಇದ್ರೆ ಇನ್ನೊಂದು ಬಾಹು 20 ಇರ್ತದೆ. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ PQR ಟ್ರಯಾಂಗಲ್ ನಲ್ಲಿ ಒಂದು ಬಾಹು 48 ಅಂತ ಇತ್ತು ಅಂತ ತಿಳ್ಕೊರಿ, ಇನ್ನೊಂದು ಬಾಹು 55 ಇತ್ತು ಅಂದ್ರ ಮತ್ತೊಂದು ಬಾಹು ಎಷ್ಟಾಗಿರುತ್ತೆ, 23 ಆಗಿರುತ್ತೆ. ಈ ಮೂರುಗಳು ಏನಪ್ಪಾ ಅಂದ್ರ ಪೈಥಾಗೋರಸ್ ಟ್ರಿಪ್ಲೆಟ್ ಉದಾಹರಣೆ. ಏನೇನ್ರಿ, 5, 12, 13 ಮತ್ತ 20, 21, 29, 48, 55, 73. ಇನ್ನು ನೆಕ್ಸ್ಟ್ ಪೈಥಾಗೋರಸ್ ಟ್ರಿಪ್ಲೆಟ್ ಅನ್ನ ಈಸಿಯಾಗಿ ಯಾವ ರೀತಿ ಕಂಡುಹಿಡಿಬೇಕು ಎಂಬುದನ್ನ ತಿಳ್ಕೊಂಡ್ರಿ. ಇದರಲ್ಲಿ 2 ಕೇಸ್ ಬರ್ತವ್ರಿ. ಒಂದು ಈವನ್ ನಂಬರ್ ಕೇಸ್, ಇನ್ನೊಂದು ಆಡ್ ನಂಬರ್ ಕೇಸ್. ಅಂದ್ರ ಅತಿ ಚಿಕ್ಕ ಸಂಖ್ಯೆ ಯಾವುದೇ ಒಂದು ಪೈಥಾಗೋರಸ್ ಟ್ರಿಪ್ಲೆಟ್ ನಲ್ಲಿ ಅತಿ ಚಿಕ್ಕ ಸಂಖ್ಯೆ ಈವನ್ ಆಗಿದ್ದರೆ ಅದನ್ನ ಯಾವ ರೀತಿ ಕಂಡುಹಿಡಬೇಕು, ಅದೇ ರೀತಿಯಾಗಿ ಆಡ್ ಇದ್ರೆ ಅದನ್ನ ಯಾವ ರೀತಿ ಕಂಡುಹಿಡಬೇಕಪ್ಪ ಅದ್ರ ಮೇಲೆ 2 ಟೈಪ್ಸ್ ಗಳನ್ನ ಮಾಡಲಾಗಿದೆ. ಅದನ್ನ ಯಾವ ರೀತಿ ಕಂಡುಹಿಡಬೇಕು ಎಂಬುದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಂಡ್ರಿ. ಮೊದಲನೇದಾಗಿ ಈ ಆಡ್ ನಂಬರ್ ಗಳಲ್ಲಿ ಯಾವ ರೀತಿ ಕಂಡುಹಿಡಬೇಕು ಎಂಬುದನ್ನ ತಿಳ್ಕೊಂಡ್ರ, ಈ ಆಡ್ ನಂಬರ್ ಕೇಸ್ ನಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಫಸ್ಟಿಗೆ 4 ಸ್ಟೆಪ್, ಆ 4 ಸ್ಟೆಪ್ ಬಗ್ಗೆ ತಿಳ್ಕೊಂಡ್ರಿ. ಸ್ಟೆಪ್ 1 ಏನ್ ಹಾಕಪ್ಪ ಅಂದ್ರ ಯಾವ ಚಿಕ್ಕ ಸಂಖ್ಯೆ ಇರ್ತದನ್ನ ಅದನ್ನ ಸ್ಕ್ವೇರ್ ಮಾಡ್ಬೇಕ್ರಿ. ಕೊಟ್ಟಿರೋ ಚಿಕ್ಕ ಸಂಖ್ಯೆಯನ್ನ ಸ್ಕ್ವೇರ್ ಮಾಡ್ರಿ. ಸೆಕೆಂಡ್ ಸ್ಟೆಪ್ ಏನ್ ಹೇಳ್ತಪ್ಪ ಅಂದ್ರ ಆ ಸ್ಕ್ವೇರ್ ಮಾಡಿರೋ ಅಂಕಿಯನ್ನ ಆಫ್ ಮಾಡ್ರಿ. ಈ ಸ್ಕ್ವೇರ್ ಮಾಡಿರೋ ಅಂಕಿಯನ್ನ ಏನ್ ಮಾಡ್ರಿ, ಹಾಫ್ ಮಾಡ್ರಿ. ಸ್ಕ್ವೇರ್ ಮಾಡಿರೋ ಅಂಕಿಯನ್ನ ಹಾಫ್ ಮಾಡ್ಬೇಕು, 2ನೇ ಸ್ಟೆಪ್. ಇನ್ನ 3ನೇ ಸ್ಟೆಪ್ ಏನ್ ಹೇಳ್ತಪ್ಪ ಅಂದ್ರ ಆ ಬಂದಿರುವಂತಹ ಹಾಫ್ ನಲ್ಲಿ ಒಂದನ್ನ -0.5 ಮಾಡ್ರಿ. ಇನ್ನ 4th ಸ್ಟೆಪ್ ಏನ್ ಹೇಳ್ತಪ್ಪ, ಬಂದಿರುವಂತಹ ಹಾಫ್ ನಲ್ಲಿ
0.5 ಮಾಡ್ರಿ. ಈ 4 ಸ್ಟೆಪ್ಗಳೇನಪ್ಪ ಅಂದ್ರ ಆಡ್ ನಂಬರ್ ಕೇಸ್ನಲ್ಲಿ ಬರ್ತಾವ್ರಿ. ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಗೊಂಡ್ರ ಈಗ ನಾವು ಅತಿ ಚಿಕ್ಕ ಸಂಖ್ಯೆ 3 ಅಂತ ತಿಳ್ಕೊಂಡ್ರಿ. ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ 3. ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಇದನ್ನ ಸ್ಕ್ವೇರ್ ಮಾಡ್ರಿ. 3 ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತೆ? 9 ಬರುತ್ತಾ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರ ಈ ಸ್ಕ್ವೇರ್ ಮಾಡಿರೋ ಸಂಖ್ಯೆಯನ್ನ ಹಾಫ್ ಮಾಡ್ಬೇಕ್ರಿ. ಈ 9 ಹಾಫ್ ಎಷ್ಟ್ರಿ? 4.5. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರ ಈ 4.5 ನಲ್ಲಿ ಒಂದನ್ನ -0.5 ಮಾಡ್ರಿ. -0.5 ಮಾಡಿದ್ರೆ ಎಷ್ಟು ಬರುತ್ತೆ? 4 ಬರುತ್ತಾ. ಇನ್ನೊಂದನ್ನ +0.5 ಮಾಡ್ರಿ. ಇನ್ನೊಂದನ್ನ +0.5 ಮಾಡ್ರಿ. ಅವಾಗ ಆನ್ಸರ್ ಎಷ್ಟು ಬರುತ್ತಾ? 5 ಬರುತ್ತಾ. ಈಗ ಇದು ಪೈಥಾಗೋರಸ್ ಟ್ರಿಪ್ಲೆಟ್ ನಾಗ ಅಪ್ಲೈ ಆಗ್ತಿಲ್ಲಪ್ಪ ಎಂಬುದನ್ನ ನೋಡ್ಲತ್ತರ. ಇಲ್ಲಿ ಒಂದು ಭಾವವನ್ನ 3 ಇಟ್ಕೊಡ್ರಿ, ಇನ್ನೊಂದು ಭಾವವನ್ನ 4 ಇಟ್ಕೊಡ್ರಿ, ಇನ್ನೊಂದು ಭಾವವನ್ನ 5 ಇಟ್ಕೊಡ್ರಿ. ಅಂದ್ರ ವಿಕರ್ಣ 5 ಇತ್ತು, ಉಳಿದೆರಡು ಭಾವಗಳು 3 ಮತ್ತು 4. ಹಿಂದಿನ ಒಂದು ಎಕ್ಸಾಂಪಲ್ ನೋಡಿರುವಂತೆ 3, 4 ಮತ್ತು 5ಗಳು ಪೈಥಾಗೋರಸ್ ಟ್ರಿಪ್ಲೆಟ್ಗಳಿಗೆ ಉದಾಹರಣೆ ಆಗಿದೆ. ಈ ರೀತಿಯಾಗಿ ನಾವು ಆಡ್ ಕೇಸ್ ನಲ್ಲಿ ಅತಿ ಚಿಕ್ಕ ಸಂಖ್ಯೆ ಕೊಟ್ಟಾಗ ಪೈಥಾಗೋರಸ್ ಟ್ರಿಪ್ಲೆಟ್ ನ ಕಂಡು ಹಿಡಿಬಹುದು. ಇನ್ನ ನೆಕ್ಸ್ಟ್ ಅತಿ ಚಿಕ್ಕ ಸಂಖ್ಯೆ ಈವನ್ ಬಂದಾಗ ಯಾವ ರೀತಿ ಪೈಥಾಗೋರಸ್ ನ ಟ್ರಿಪ್ಲೆಟ್ ನ ಕಂಡು ಹಿಡಿಬೇಕು ಎಂಬುದನ್ನ ನೋಡಿದ್ರೆ ಇದರಲ್ಲಿ ಕೂಡ 4 ಸ್ಟೆಪ್ ಬರ್ತಾರೆ. ಇದರಲ್ಲಿ ಕೂಡ 4 ಸ್ಟೆಪ್ ಬರ್ತಾವ. ಸ್ಟೆಪ್ 1 ಏನಪ್ಪಾ ಅಂದ್ರ ಕೊಟ್ಟಿರುವ ಚಿಕ್ಕ ಸಂಖ್ಯೆ ಇರುತ್ತಲ್ಲ, ಫಸ್ಟ್ ಗೆ ಮಾಡ್ರಿ, ಹಾಫ್ ಮಾಡ್ರಿ. ಚಿಕ್ಕ ಸಂಖ್ಯೆಯನ್ನ ಫಸ್ಟ್ ಗೆ ಹಾಫ್ ಮಾಡ್ಬೇಕ್ರಿ. ಇನ್ನ ಸ್ಟೆಪ್ 2 ಏನಪ್ಪಾ ಅಂದ್ರ ನೀವು ಹಾಫ್ ಮಾಡಿರ್ತಿರಲ್ಲ, ಈ ಹಾಫ್ ಮಾಡಿರೋದನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ನೆಕ್ಸ್ಟ್ ಸ್ಟೆಪ್ ಸ್ಕ್ವೇರ್ ಮಾಡ್ಬೇಕು. ಇನ್ನ ಥರ್ಡ್ ಸ್ಟೆಪ್ ಏನಪ್ಪಾ ಅಂದ್ರ ಈಗ ಬಂದಿರುವಂತ ಸ್ಕ್ವೇರ್ ನಲ್ಲಿ -1 ಮಾಡ್ರಿ. ಇನ್ನ ಫೋರ್ತ್ ಸ್ಟೆಪ್ ಏನಪ್ಪಾ ಅಂದ್ರ ಬಂದಿರುವಂತ ಸ್ಕ್ವೇರ್ ನಲ್ಲಿ +1 ಮಾಡ್ರಿ. ಇಲ್ಲೊಂದು ಅಂಕಿ ಸಿಕ್ಕು, ಇಲ್ಲೊಂದು ಅಂಕಿ. ಇದನ್ನ ನಾವು ಒಂದು ಎಕ್ಸಾಂಪಲ್ ಮೂಲಕ ನೋಡಿದ್ರೆ ಫಸ್ಟಿಗೆ ಅತಿ ಚಿಕ್ಕ ಸಂಖ್ಯೆ 8 ಅಂತ ತೋರಿ. ಫಸ್ಟಿಗೆ ಅತಿ ಚಿಕ್ಕ ಸಂಖ್ಯೆ 8 ಅಂತ ತೋರಿ. ಅದನ್ನ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಾರ ಈ ಕೊಟ್ಟಿರುವಂತ ಸಂಖ್ಯೆಯನ್ನ ಹಾಫ್ ಮಾಡ್ರಿ ಅಂತ. ಅಂದ್ರೆ 8 ಹಾಫ್ ಎಷ್ಟ್ರಿ? 4 ಐತ್ರಿ. ಫಸ್ಟ್ ಸ್ಟೆಪ್ ಮುಗಿತಾ. ಇನ್ನ ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂದ್ರ ಈ ಕೊಟ್ಟಿರುವಂತ ಹಾಫ್ ಮಾಡಿರ್ತಿರಲ್ಲ, ಇದಕ್ಕೆ ಏನ್ ಮಾಡ್ರಿ? ಸ್ಕ್ವೇರ್ ಮಾಡ್ರಿ. ಅಂದ್ರೆ 4 ಸ್ಕ್ವೇರ್ ಎಷ್ಟ್ರಿ? 16 ಐತ್ರಿ. ಇನ್ನ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಥರ್ಡ್ ಸ್ಟೆಪ್ ಅಂತ ಅಂದ್ರ ಈ ಬಂದಿರುವಂತ ಸಂಖ್ಯೆಯಲ್ಲಿ -1 ಮಾಡ್ರಿ ಅಂತ ಹೇಳ್ತೀರಿ. -1 ಮಾಡಿದ್ರೆ ಎಷ್ಟು ಬರುತ್ತೆ? ನಮಗ 15 ಬರುತ್ತಾ. 16 ರಲ್ಲಿ -1 ಮಾಡಿದ್ರೆ 15 ಬರುತ್ತಾ. ಇನ್ನ ನೆಕ್ಸ್ಟ್ ಸ್ಟೆಪ್ 16 ರಲ್ಲಿ +1 ಕೂಡಿಸ್ರಿ ಅಂತ ಹೇಳ್ತೀರಿ. ಅವಾಗ ಆನ್ಸರ್ ಎಷ್ಟು ಬರುತ್ತಾ? 17 ಬರುತ್ತೆ. ಅಂದ್ರ 8, 15, 17 ಇದೇನಪ್ಪ ಅಂದ್ರ ಪೈಥಾಗೋರಸ್ ಟ್ರಿಪ್ಲೆಟ್ಗೆ ಉದಾಹರಣೆಯಾಗಿದೆ ಎಂಬುದನ್ನ ನಾವು ನೋಡ್ಬೋದ್ರಿ. ಹಾಗಾದ್ರೆ ಇಂದು ನಾವು ಪೈಥಾಗೋರಸ್ ನ ಟ್ರಿಪ್ಲೆಟ್ ಅಂದ್ರೆ ಏನು, ಪೈಥಾಗೋರಸ್ ನ ತ್ರಿಭುಜವನ್ನ ಯಾವ ರೀತಿ ಕಂಡುಹಿಡಿಬಹುದು, ಈ ಪೈಥಾಗೋರಸ್ ಟ್ರಿಪ್ಲೆಟ್ ನ ಎಲ್ಲಿ ಯೂಸ್ ಮಾಡಬಹುದಪ್ಪ ಎಂಬುದನ್ನ ತಿಳ್ಕೊಂಡಿವ್ರಿ. ಇದೇ ರೀತಿಯ ವಿಡಿಯೋಗಳು ಬೇಕಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.